ಕೋಗಿಲೆ ಪ್ರದೇಶದಲ್ಲಿ ಸರ್ಕಾರಿ ಜಾಗದಲ್ಲಿ ಅದು ಡಂಪಿಂಗ್ ಯಾರ್ಡ್, ಅಲ್ಲಿ ಹೋಗಿ ಅತಿಕ್ರಮವಾಗಿ ಮತ್ತೆ ಈಗ ಇದೇನು 20 ವರ್ಷದಿಂದ ಇದ್ದವ್ರು ಅಲ್ಲ ಅವರು. ಇತ್ತೀಚೆಗೆ ಒಂದು ವರ್ಷದಲ್ಲೇ ಯಾರೋ ಮೀಡಿಯೇಟರ್ ಕಡೆ ರೊಕ್ಕ ತಗೊಂಡು ಮೀಡಿಯೇಟರ್ ರೊಕ್ಕ ಕೊಟ್ಟು ಅದು ಕಾಂಗ್ರೆಸ್ ಕಾರ್ಯಕರ್ತರೆ ತಗೊಂಡು ಅವ್ರಲ್ಲಿ ಶೆಲ್ಟರ್ ಹಾಕಿದ್ದಂಥದ್ದು. ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಬಾಂಗ್ಲಾದೇಶದಿಂದ ಬಂದಂತವ್ರು, ಅವರು ಬಾಂಗ್ಲಾದೇಶ ಮುಸ್ಲಿಮರು ಇದ್ದಾರೆ ಅಲ್ಲೆಲ್ಲ. ಹೀಗಾಗಿ ಅವರಿಗೆ ಕೋಟಿ ಸರ್ಟಿಫಿಕೇಟ್, ಕೋಟಿ ID ಕಾರ್ಡ್ ಎಲ್ಲಾನು ಮಾಡಿ ಅವರಲ್ಲಿ ಸೆಟಲ್ ಮಾಡುವಂತ ಪ್ರಯತ್ನ ನಡೀತು. ಬಹುಶಃ ಅದನ್ನ ತಿಳ್ಕೊಂಡ ಸರ್ಕಾರದ ಅಧಿಕಾರಿಗಳು ಇವತ್ತೊಂದು ನೆಲಸಮ ಮಾಡಿದ್ದಾರೆ, ಕಾನೂನುಬದ್ಧವಾಗಿ. ಇವತ್ತು ಶಶಿಕಲಾ ಹೇಳಿದ್ರು ಅದು ಮಾಡಿದ್ ಸರಿನೇ ಐತೆ ಅಂತ ಹೇಳಿದ್ರು. ಈಗ ಯಾರೋ ಕೇರಳದ ಮುಖ್ಯಮಂತ್ರಿ ಹೇಳ್ತಾನ ಅಂತ ಹೇಳಿ ಅಲ್ಲಿ ವೇಣುಗೋಪಾಲ ಮತ್ತೊಬ್ಬ ಸೂಪರ್ CM ಸ್ಟೇಟ್ಮೆಂಟ್ ಅವರು ಡೈರೆಕ್ಷನ್ ಕೊಡ್ತಾರ ಅಂತ ಹೇಳಿ ಇವತ್ತು ಅದನ್ನ ಡಿಮಾಲಿಷನ್ ನಿಲ್ಲಿಸುವಂತದ್ದು, ಮತ್ತೆ ಅವರಿಗೆ ಅಲ್ಟರ್ನೇಟಿವ್ ಸೈಟ್ ಕೊಡ್ತೀವಿ, ಮನಿ ಕೊಡ್ತೀವಿ. ಲಕ್ಷಾಂತರ ಜನರಿಗೆ ಒಂದು ಸೈಟ್ ಕೊಡಕ್ಕಾಗಿಲ್ಲ. ಇವತ್ತು ಪುನರ್ವಸತಿ ಎಷ್ಟೋ ಕಡೆ ಜನರಿಗೆ ಪರಿಹಾರ ಕೊಡಕ್ಕಾಗಿಲ್ಲ ಇವರಿಗೆ. ಇವತ್ತು ಇದರಲ್ಲಿ ಫ್ಲಡ್ ಅಲ್ಲಿ ಕೊಚ್ಚಿ ಹೋದಂತ ಮನೆಗೆ ಹಣ ಕೊಡ್ಲಿಕ್ಕೆ ಆಗಿಲ್ಲ ಇವರು. ಈಗ ಯಾರು ಅಲ್ಲಿ ಅಲ್ಪಸಂಖ್ಯಾತ ದೃಷ್ಟಿಗಳು ಮಾಡಿಸೋದಾಗಿ ತಕ್ಷಣವೇ ಅವರಿಗೆ ಅಲ್ಟರ್ನೇಟಿವ್ ಮನೆ ಕೊಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ CM ಅವರು. ಅಂತಂದ್ರೆ ಯಾವ ರೀತಿ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ?